ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಸಮೀಕ್ಷೆ ಲೆಕ್ಕದ ಪ್ರಕಾರ ನಾಳೆಗೆ ಮುಕ್ತಾಯ ಆಗಬೇಕು. ನಾಳೆಗೆ ಸಮೀಕ್ಷೆ ಮುಕ್ತಾಯ ಆಗುತ್ತಾ ಅಥವಾ ಅವಧಿ ವಿಸ್ತರಣೆ ಆಗುತ್ತಾ? ಯಾಕೆ ಅಂದರೆ ರಾಜ್ಯದಲ್ಲಿ ಇಲ್ಲಿ ತನಕ 76.23% ಸಮೀಕ್ಷೆ ಮುಕ್ತಾಯ ಆಗಿದೆ. ಇನ್ನೂ 23% ಸಮೀಕ್ಷೆ ಬಾಕಿ ಇದೆ. ಇವತ್ತು ನಾಳೆ ಟೈಮ್ ಇದೆ, 2 ದಿನದಲ್ಲಿ ಮುಗಿಯುತ್ತಾ? ಬೆಂಗಳೂರು ನಗರ, ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಸರ್ವೆ 2 ವಾರ ಡೆಡ್ಲೈನ್ ಇದೆ. ಅವ್ರದ್ದು ಬಿಡಿ, ಅವ್ರು ಲೇಟಾಗಿ ಶುರುವಾಗಿದ್ದು. ಇವತ್ತು ನಾಳೆ ಪರಿಸ್ಥಿತಿ ನೋಡಿಕೊಂಡು ವಿಸ್ತರಣೆ ಮಾಡೋದು ರಾಜ್ಯಾದ್ಯಂತ. ರಾಜ್ಯದ ವಿಚಾರದಲ್ಲಿ ಬೆಂಗಳೂರು ಬಿಟ್ಟು ಉಳಿದ ಕಡೆ ಎಲ್ಲ ಸರ್ವೆ ಶುರುವಾಗಿದ್ದು 22ನೇ ತಾರೀಕು. ಇಲ್ಲಿ ತನಕ 76.23 77 ಅಂತಲೇ ಅನ್ಕೊಳ್ಳ, 77% ಕಂಪ್ಲೀಟ್ ಆಗಿದೆ. 23%ಅನ್ನು ಇವತ್ತು ನಾಳೆನಲ್ಲಿ ಮುಗಿಸ್ತಾರಾ ಅಂತ ಮುಖ್ಯಮಂತ್ರಿಗಳಿಗೆ ತುಂಬ ಹೋಪ್ ಇದೆ. 2 ದಿವಸದಲ್ಲಿ ಮುಗಿಸ್ತಾರೆ ಅಂತ. ಮುಗಿಸ್ಲಿಲ್ಲ ಅಂದರೆ ವಿಸ್ತರಣೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳು ನೋಡೋಣ ಹಾಗೇನಾದರೂ ಪರಿಸ್ಥಿತಿ ಬಂದರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ 2 ದಿನ ಇನ್ನೂ ಬಾಕಿ ಇದೆ ಸರ್ವೆಗೆ, ಇವತ್ತು ನಾಳೆ 23% ಮುಗಿಬೋದಾ? ಸಾಧ್ಯತೆ ಇದೆಯಾ? ಒಂದು ವೇಳೆ ಸಾಧ್ಯತೆ ಇಲ್ಲ ಅಂದರೆ ಸರ್ಕಾರ ಮುಂದೇನು ಮಾಡಬಹುದು? ಅರವಿಂದ್, ಇನ್ನ ನಾಳೆ ಒಳಗಡೆ ಸಮೀಕ್ಷೆ ಮುಕ್ತಾಯ ಆಗಲ್ಲ ಅಂತಂದ್ರೆ ಇನ್ನೊಂದೆರಡು ದಿನ ಎಕ್ಸ್ಟೆಂಡ್ ಅನ್ನ ಮಾಡಬಹುದು. 1 ಅಥವಾ 2 ದಿನಗಳ ಕಾಲ ವಿಸ್ತರಣೆ ಮಾಡಬಹುದು. ಈ ದಸರಾ ಹಬ್ಬ ಇದ್ದ ಕಾರಣದಿಂದಾಗಿ ಸಮೀಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಂಠಿತ ಆಗಿರುವಂಥದ್ದು. 11-14 ಲಕ್ಷದವರೆಗೂ ಟಾರ್ಗೆಟ್ ರೀಚ್ ಆಗ್ತಾ ಇದ್ರು. ಆದರೆ ಹಬ್ಬ ಇದ್ದ ಪರಿಣಾಮದಿಂದಾಗಿ 6 ಲಕ್ಷ 9 ಲಕ್ಷ 10 ಲಕ್ಷದಲ್ಲೇ ಸಮೀಕ್ಷೆ ಒಂದು ದಿನಕ್ಕೆ ಉಳ್ಕೊಳ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಇವತ್ತು ಮತ್ತೆ ನಾಳೆ 11-14 ಲಕ್ಷ ಏನಾದರೂ ರೀಚ್ ಆದರೆ ನಾಳೆ ಒಳಗಡೆನೆ ಸಮೀಕ್ಷೆ ಮುಕ್ತಾಯ ಆಗ್ಬೋದು. ಒಂದು ವೇಳೆ ಇವತ್ತು ಕೂಡ ಸಮೀಕ್ಷೆ ಮನೆಗಳ ಪ್ರಗತಿ ಬರೀ 6 ಲಕ್ಷ 8 ಲಕ್ಷದ ಒಳಗಡೆ ಇದ್ರೆ ಇನ್ನೂ 1-2 ದಿನಗಳ ಕಾಲ ಸಮಯವನ್ನ ತೆಗೆದುಕೊಳ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿನಗಳು ನಿರ್ಣಾಯಕ ಆಗಿದ್ದು, ಇವತ್ತು ಎಷ್ಟು ಪ್ರಗತಿಯನ್ನ ಸಾಧಿಸ್ತಾರೆ, ಎಷ್ಟು ಮನೆಗಳ ಸಮೀಕ್ಷೆಯನ್ನ ಮುಕ್ತಾಯ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿತ್ತು. ಇವತ್ತಿನ ಸಮೀಕ್ಷೆ ಮೇಲೆ ನಂತರ ವಿಸ್ತರಣೆ ಮಾಡೋದ್ರ ಬಗ್ಗೆ ನಿರ್ಧಾರ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರನ್ನ ಹೊರತುಪಡಿಸಿದ್ರೆ ಬೆಂಗಳೂರಲ್ಲಿ ಇನ್ನು 2 ವಾರಗಳ ಕಾಲ ಸಮೀಕ್ಷೆಗೆ ಅವಕಾಶ ಇದ್ದು ಅಲ್ಲೂ ಕೂಡ ರೀಚ್ ಆಗಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿದೆ. ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ನಿರ್ಣಯ ಮಾಡ್ತಾರೆ, ಮತ್ತು ಶಾಲೆಗಳು ಕೂಡ ಆರಂಭ ಆಗ್ತಾ ಇದ್ದು ಶಿಕ್ಷಕರನ್ನು ಮತ್ತೆ ಶಾಲೆಗೆ ವಾಪಸ್ ಕಳಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಸಮೀಕ್ಷೆ ಮುಕ್ತಾಯ ಆಗದೆ ಹೋದರೆ ಸರ್ಕಾರ ಯಾರನ್ನ ಬಳಕೆ ಮಾಡ್ಕೊಳ್ಳುತ್ತೆ ಅಥವಾ ನಾಳೆ ಒಳಗಡೆ ಮುಗಿಸಿ ಅನ್ನೋಂತೇಳಿ ಸಮೀಕ್ಷಾ ಸಿಬ್ಬಂದಿಯ ಮೇಲೆ ಒತ್ತಡವನ್ನು ಹೇರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ಲೋಕೇಶ್. ತಮ್ಮ ಎಲ್ಲ ಮಾಹಿತಿಗೆ ಗೊತ್ತಾಗುತ್ತೆ ಇವತ್ತು ಹೆಚ್ಚು ಕಡಿಮೆ, ಯಾಕೆಂದರೆ ಇವತ್ತು ನಾಳೆನಲ್ಲಿ ಇವರು ಟಾರ್ಗೆಟ್ ರೀಚ್ ಆಗ್ತಾರಾ ಇಲ್ವಾ ಅಂತಂದ್ಬಿಟ್ಟು.